ಹಾಯ್, ನಾನು ವಿನೋದ್. ನಮ್ಮಮ್ಮ ನನಗೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ, ರೆಡಿ ಆಗೋ ಅಂತ ಅಂದರು. ಎಲ್ಲಿಗೆ ಅಂತ ಕೇಳಿದ್ರೆ ಹೇಳೇ ಇಲ್ಲ. ಸರಿ ಅಂತ ನಾನು ಮುಖಕ್ಕೆ ಕ್ರೀಮ್ ಹಾಕ್ಕೊಂಡು ತಲೆ ಬಾಚ್ಕೊಂಡು ರೆಡಿ ಆದೆ. ಹೇಗೆ ಕಾಣಿಸ್ತಿದ್ದೀನಿ ನಾನು ಅಂತ ನೀವೇ ಹೇಳಬೇಕು. ನಾವಂತೂ ಇಷ್ಟೊತ್ತೊಟ್ಟಿಗೂ ವೆಯ್ಟ್ ಮಾಡಿ 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 ಬಂದೇ ಇಲ್ಲ. ಎಂತ ಮಾಡೋದು ಅಂತ ಗೊತ್ತಿಲ್ಲ. ಆದರೆ ಅಲ್ಲಂತೂ ಒಂದು JCB ಜೊತೆಗೆ ಆಟ ಸಾಮಾನಂತೂ ಇದ್ದೇ ಇದೆ. ಒಂದು ಬಸ್ಸು ಇಲ್ಲದ ಒಂದು ರೋಡಿಗೆ ಟೈಮ್ ಇಸ್ ಪಾಸಿಂಗ್ ಅಂತ ಯೋಚನೆ ಮಾಡ್ತಾ ಅಣ್ಣಂಗೆ ಅಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದು ಜ್ಞಾಪನ ಬಂತು. ನೋಡಿ, ಅದೇ ಜಾಗ ನಮ್ಮಣ್ಣಂಗೆ ಇಂಜೆಕ್ಷನ್ ಹಾಕಿದ್ದು ಅವದು ಎನ್ನದು. ಅಂತೂ ಇಂತೂ 20 ಮಿನಿಟ್ಸ್ ವೆಯ್ಟ್ ಮಾಡಾದ ಮೇಲೆ ಬಸ್ ಬಂತು. ಬಸ್ಸಲ್ಲಿ ಕೂತಿದ್ವಿ. ಆವಾಗ ಗೊತ್ತಾಯಿತು ನಾವು ಹೋಗ್ತಿರೋದು ಕೇರ್ಪುರಂಗೆ ಅಂತ. ನಮ್ಮ ಅಣ್ಣನ ಕಾಲೇಜಲ್ಲಿ BEO ಆಫೀಸ್ ಸಿಗ್ನೇಚರ್ ಬೇಕಿತ್ತು, ಅದಕ್ಕೆ ಕೇರ್ಪುರಮ್ಮಿಗೆ ಹೋಗಿದ್ವಿ. ಈ ಸ್ಕೂಲ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿದಾಗ ನನಗೆ ಶಾಕ್ ಆಯಿತು. ಯಾಕಂದರೆ ಇದು ಗೌರ್ಮೆಂಟ್ ಸ್ಕೂಲ್. ನೋಡೋದಕ್ಕೆ ಇದು ಬಂದು ಪ್ರೈವೇಟ್ ಸ್ಕೂಲ್ ಥರ ಕಾಣಿಸ್ತಿದೆ, ಆದರೆ ಇದು ಗೌರ್ಮೆಂಟ್ ಸ್ಕೂಲ್. ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದವರಲ್ವಾ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಬಟ್ಟೆ ಶಾಪಿಂಗಿಗೆ ಹೋಗಿದ್ವಿ. ಇಲ್ಲಿ ಬಟ್ಟೆಗಳೆಲ್ಲ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿತ್ತು. ನನಗಂತೂ ಇಡೀ ಅಂಗಡಿನೇ ಸುತ್ತಿ ಕಾಲು ನೋವು ಬಂದುಬಿಡ್ತು. ಇಲ್ಲಿ ಬಟ್ಟೆ ಕ್ವಾಲಿಟಿಗಳು ಚೆನ್ನಾಗಿತ್ತು. ನಾವು ಒಂದಷ್ಟು ಬಟ್ಟೆ ಶಾಪಿಂಗ್ ಮಾಡಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಕೇರ್ಪುರಮಲ್ಲಿರುವ ಈ ಅಂಗಡಿನ ಯಾರ್ಯಾರು ವಿಸಿಟ್ ಮಾಡಿದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟೇ ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಪಕಡ್ಲೆ ಬಾಯ್. ಬಾಯ್ ಪಕಡ್ಲೆ. ಬಾಯ್ ಪಕಡ್ಲೆ ಬಾಯ್. ಪಕಡ್ಲೆ ಬಾಯ್. 34 38 ಎಲ್ಲ 32 28